ಹಲವಾರು ವರ್ಷಗಳಿಂದ ಈ ಸೃಷ್ಟಿಯ ಮುನುಸಕ್ಕೆ ನಾವು ಸಿಕ್ಕಾಕೊಂಡು ನಮ್ಮ ರೈತರ ಬದುಕು ಬಹಳ ಚಿಂತಾಜನಕವಾಗಿದೆ ಅಧ್ಯಕ್ಷರೇ. ಕಳೆದ 10 ವರ್ಷಗಳಿಂದ ನಾವು ಗಮನಿಸಿದಾಗ ಒಂದು ಬಾರಿ ಅತಿವೃಷ್ಟಿ, ಇನ್ನೊಂದು ಬಾರಿ ಬರಗಾಲಕ್ಕೆ ತುತ್ತಾಗಿ ಆರ್ಥಿಕ ಸಂಕಷ್ಟವನ್ನ ನಮ್ಮ ಭಾಗದ ರೈತರು ಇವತ್ತು ಎದುರಿಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರಗೂ ಕೂಡ ಪರಿಹಾರ ಕೊಡ್ತಕ್ಕಂಥದ್ದು, ಬೆಳೆ ವಿಮೆ ಕೊಡ್ತಕ್ಕಂಥದ್ದು, ಈ ಹೊರೆಯಿಂದ ಸಂಪೂರ್ಣ ಅಭಿವೃದ್ಧಿ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಆಗಬೇಕು, ಈ ಆರ್ಥಿಕ ಹೊರೆಯಿಂದ ಆ ಕ್ಷೇತ್ರಗಳು ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲ ರಂಗಗಳಲ್ಲೂ ಕೂಡ ಹಿನ್ನಡೆ ಇದ್ರೂ ಕೇವಲ ಪ್ರಮುಖ 2-3 ಕ್ಷೇತ್ರಗಳ ಬಗ್ಗೆ ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ವಿಶೇಷವಾಗಿ ಶಿಕ್ಷಣ, ಸಾರಿಗೆ ಮತ್ತು ನೀರಾವರಿ ಕ್ಷೇತ್ರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನ ನಮ್ಮ ಭಾಗದಲ್ಲಿ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಇವತ್ತು ನೀರಾವರಿ ಕ್ಷೇತ್ರವನ್ನು ನಾವು ಗಮನಿಸಿದ್ರೆ ಬಹಳ ಪ್ರಮುಖವಾಗಿ 2 ದಶಕಗಳಿಂದ ವರ್ಧಾ ಮತ್ತು ಬೇಡ್ತಿ ನದಿಯ ಜೋಡಣೆ ಬಗ್ಗೆ ಹೋರಾಟ ನಡೀತಾ ಇದೆ. ಬಹುಶಃ 2010ರಲ್ಲಿ ಆಗಿನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ರು. ಈ ಯೋಜನೆಯನ್ನ ಜಾರಿಗೆ ತಂದ್ರೆ ಯೋಜನಾ ವೆಚ್ಚವನ್ನ ಭರಿಸುವುದಾಗಿ ಒಂದು ಭರವಸೆ ಆ ಸಂದರ್ಭದಲ್ಲಿ ಕೊಟ್ಟಿತ್ತು. ಆದ್ರೆ ಕಳೆದ 10 ವರ್ಷದಲ್ಲಿ ನಾವು ಗಮನಿಸಿದಾಗ, ಯಾಕಂದ್ರೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ನದಿ ಜೋಡಣೆಗಳ ಬಗ್ಗೆ ಬಹಳ ಒಂದು ದೊಡ್ಡ ಭರವಸೆ ಈ ದೇಶದ ಜನತೆಗೆ ಕೊಟ್ಟಿದ್ರು. ಮತ್ತು ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಏನು 30 ನದಿಗಳ ಜೋಡಣೆ ಒಂದು ಪ್ರಸ್ತಾಪವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದೆ. ಅದರಲ್ಲಿ ವರ್ಧಾ ಬೇಡ್ತಿ ನದಿನೂ ಕೂಡ ಒಂದಾಗಿದೆ. ಈ ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ, ಶಾಲ್ಮಲಾ ಮತ್ತು ಅಗನಾಶಿ ನದಿಗಳು, ಕಿರು ನದಿಗಳು ಆನೆಕಟ್ಟೆ ಕಟ್ಟಿದ್ರೆ ಬಹುಶಃ ಅರಬ್ಬಿ ಸಮುದ್ರಕ್ಕೆ ಇವತ್ತೇನು ನಿರುಪಯುಕ್ತವಾಗಿ 200 TMC ನೀರನ್ನು ಹೋಗ್ತಾ ಇದೆ, ಆ ನೀರನ್ನ ತಡೆಗಟ್ಟಿದ್ರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚಿಗೆ ಹೆಕ್ಟರ್ ನಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು 12 ತಿಂಗಳ ಕಾಲ ಕೂಡ ನೀರಿನ ಉಪಯೋಗ ಅಲ್ಲಿ ಆಗ್ತಕ್ಕಂಥದ್ದು, ಈ ಯೋಜನೆ ಬಹಳ ಉಪಯೋಗ ಆಗ್ತಕ್ಕಂಥದ್ದು ಅನ್ನೋದನ್ನ ನಾನು ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ನಾವು ಗಮನಿಸಿದಾಗ ಅಧ್ಯಕ್ಷರೇ, ಅತಿವೃಷ್ಟಿಯಿಂದ ಸಾಕಷ್ಟು ಕೊಠಡಿಗಳು ಇವತ್ತು ಬಿದ್ದು ಹೋಗ್ತಕ್ಕಂಥದ್ದು, ಸೋರ್ತಕ್ಕಂಥದ್ದು, ಹೊಸ ಕೊಠಡಿಗಳನ್ನು ಕಟ್ಟಲಿಕ್ಕೆ ಬೇಕಾದಷ್ಟು ಅನುದಾನ ನಮಗೆ ಲಭ್ಯ ಆಗ್ತಾ ಇಲ್ಲ. ಮಕ್ಕಳ ಪಾಠ ಇವತ್ತು ಕಲಿಸ್ತಕ್ಕಂಥದ್ದು, ಒಂದೇ ಕೋಣೆಯಲ್ಲಿ 2-3 ತರಗತಿಗಳನ್ನು ನಡೆಸ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಇವತ್ತು ನಾವು ನೋಡ್ತಿರೋದು ದುರ್ದೈವ. PM ಶ್ರೀ ಯೋಜನೆ ಅಂತ ಒಂದು ಘೋಷಣೆ ಆಯಿತು ಅಧ್ಯಕ್ಷರೇ. ಆ ಯೋಜನೆಯಲ್ಲಿ ಏನಿದೆ ಅನ್ನೋದು ನಮ್ಗೆ ಇವತ್ತಿವರೆಗೂ ಕೂಡ ಮಾಹಿತಿ ಇವತ್ತು ಸಿಗ್ತಾ ಇಲ್ಲ. ಪ್ರಧಾನ ಮಂತ್ರಿಗಳು ಶಿಕ್ಷಣ ವ್ಯವಸ್ಥೆ ಗ್ರಾಮೀಣ ಮಟ್ಟದಲ್ಲಿ ನಾನು ಗಟ್ಟಿಗೊಳಿಸ್ತೀನಿ, ಶಾಲೆಗಳ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಯೋಜನೆ ಇವತ್ತು PM ಶ್ರೀ ಯೋಜನೆ. ನನ್ನ ತಾಲೂಕಿನಲ್ಲಿಯೂ ಕೂಡ ಮೊದಲನೇ ಹಂತ ಮತ್ತು 2ನೇ ಹಂತದಲ್ಲಿ 2 ಶಾಲೆಗಳು ಇವತ್ತು ಆಯ್ಕೆ ಆಗಿದ್ದಾವೆ. 1 ಶಾಲೆಗೂ ಇವತ್ತು ಅನುದಾನ ಇವತ್ತು ಅಲ್ಲಿ ಸಿಗ್ತಾ ಇಲ್ಲ. ಹಾಗಾದ್ರೆ ಯೋಜನೆ ಲಾಭ ಏನು ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಸಾರಿಗೆ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿ ಸಮುದಾಯ ಬಹಳ ನೆರಳ್ತಾ ಇದೆ. ವಿಶೇಷವಾಗಿ ಹೆಣ್ಣುಮಕ್ಕಳು ಇವತ್ತು ಶಾಲೆಗೆ ಹೋಗ್ತಕ್ಕಂಥದ್ದು, ಎಷ್ಟೋ ಬಾರಿ ಬಸ್ಸಲ್ಲಿ ಜೋತಾಡ್ತಕ್ಕಂಥದ್ದು,
ಬಸ್ಸಲ್ಲಿ ಅವರಿಗೆ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಕಾರಣ ಶಾಲೆಗೆ ಹೋಗ್ಲಿಕ್ಕೆ ತಡ ಆಗ್ತಕ್ಕಂಥದ್ದು ಅಥವಾ ಆ ದಿವಸ ಪಾಠಕ್ಕೆ ಹೋಗ್ಲಾರ್ದಂತಾನೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಯೋಜನೆ ನಾವು ಬಹಳಷ್ಟು ಸರಿ ಕಿವಿಯಲ್ಲಿ ಕೇಳಿ 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 ಸಾಕಾಗಿದೆ. ಆದರೆ ಆ ಬೇಟಿಗೆ ಪಡಾವ್ ಅಂತಕ್ಕಂಥದ್ದು ಏನ್ ವ್ಯವಸ್ಥೆ ಆಗ್ಬೇಕು ಅನ್ನೋದನ್ನು ಕೂಡ ಬಹಳಷ್ಟು ಕಡೆ ಇವತ್ತು ನಾವು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದೇವೆ. ಸಾರಿಗೆ ವ್ಯವಸ್ಥೆಯಲ್ಲಿ ಹಿಂದೆ ನಾವೆಲ್ಲ ಬಸ್ಗಳು ಬೇಕು ಬೇಕು ಅಂತ ಇವತ್ತು ನಾವು ಬಹಳಷ್ಟು ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಹಿಂದೆ 10 ವರ್ಷ ಹಿಂದೆ ಒಂದು ಕೇಂದ್ರದಲ್ಲಿ ಬಹಳ ಮಹತ್ವವಾದಂಥ ಯೋಜನೆ ಇತ್ತು ಅಧ್ಯಕ್ಷರೇ, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಅಂತ ಹೇಳಿ. ಆ ಮಿಷನ್ ಅಡಿಯಲ್ಲಿ ನಗರ ಮತ್ತು ಮಹಾನಗರಕ್ಕೆ ಸಾಕಷ್ಟು ಬಸ್ಗಳು ಕೇಂದ್ರ ಸರ್ಕಾರದ ಅನುದಾನದಿಂದ ಲಭ್ಯ ಆಗ್ತಿತ್ತು. ಅಲ್ಲಿ ಏನಾಗ್ತಿತ್ತು, ಹಳೆ ಬಸ್ ಆದ್ರೂ ಭಾಗ್ಯ ನಮಗೆ ಸಿಕ್ತಿತ್ತು. ಹಳ್ಳಿಗಳಿಗೆ ಏನು ನಗರ ಮತ್ತು ಮಹಾನಗರ ಮಟ್ಟದಲ್ಲಿ ಏನು ಬಸ್ಗಳು ಉಪಯೋಗ ಮಾಡ್ತಿದ್ರು, ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಬಸ್ಗಳು ಬಂದಾಗ ಆ ಬಸ್ಗಳು ನಮ್ಮ ಹಳ್ಳಿ ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತು ಹೊಸ ಬಸ್ ಹೋಗ್ಲಿ, ಹಳೆ ಬಸ್ ಭಾಗ್ಯನೂ ಇವತ್ತು ನಮಗಿಲ್ಲ ಅನುದಾನದ ಕೊರತೆಯಿಂದ. ಬಹಳಷ್ಟು ಜನಸಂಖ್ಯೆ ಇವತ್ತು ಬೆಳೀತಾ ಇದೆ, ಬಹಳಷ್ಟು ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂತ ಇವತ್ತು ಹೋಗ್ತಾ ಇದ್ದಾರೆ. ಆದರೆ ಬಸ್ಸಿನ ಕೊರತೆಯಿಂದ ಬಹಳಷ್ಟು ಸಂಕಷ್ಟ, ಅಪಘಾತ. ಒಂದು ಮಗುವಂತೂ ಬಸ್ಸಿಂದ ಬಿದ್ದೋಗಿ ಪ್ರಾಣನ ಕಳ್ಕೊಂಡು ಹೋಯ್ತು ನನ್ನ ಕ್ಷೇತ್ರದಲ್ಲಿ ಸಭಾಧ್ಯಕ್ಷರೇ. ಇದನ್ನು ಬಹಳ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸಬೇಕಾಗ್ತದೆ. ಇವತ್ತು ಅನೇಕ ನಗರ ಮಟ್ಟಕ್ಕೆ UGDಗಾಗಿ ಹಿಂದೆ ತಾವು ಸಚಿವರಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಆ ಸ್ಕೀಮ್ ಇತ್ತು, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ಸ್ ಅಂತ ಹೇಳಿ. ಇವತ್ತು ಆ ಯೋಜನೆಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಸ್ಥಗಿತಗೊಂಡು ಇವತ್ತು ನಗರ ಮಟ್ಟದಲ್ಲಿ UGD ಆಗಲಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಅನುದಾನದ ಕೊರತೆಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ನಾನು ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ಬಹಳ ಒತ್ತಾಯಪೂರ್ವಕವಾಗಿ ಕೇಳಕ್ಕೆ ಬಯಸ್ತೀನಿ ಅಧ್ಯಕ್ಷರೇ, ಶಿಕ್ಷಣ, ಸಾರಿಗೆ, ನೀರಾವರಿ, ಈ ನಮ್ಮ ಕರ್ನಾಟಕದ ಉತ್ತರ ಭಾಗಕ್ಕೆ ಏನು ಬೇಕು ಇದನ್ನೊಂದು ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತು ಟ್ಯಾಕ್ಸ್ ಸಂದಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಸಂದಾಯ ಮಾಡತಕ್ಕಂಥದ್ದು ಸತತವಾಗಿ ಇವತ್ತು ಬಹಳಷ್ಟು ವರ್ಷಗಳಿಂದ ದೇಶದಲ್ಲಿ 2ನೇ ಸ್ಥಾನ ಕರ್ನಾಟಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಕ್ಕಂಥದ್ದು ಮತ್ತು ವರ್ಷ ಪ್ರಮಾಣವೂ ಕೂಡ ಅದಕ್ಕೆ ಪರ್ಸೆಂಟೇಜು ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ನಾವೇನಿವತ್ತು ಆರ್ಥಿಕ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದೀವಿ, ಬಹಳಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳು ಸ್ಥಗಿತ ಆಗಿರೋದ್ರಿಂದ ರಾಜ್ಯ ಸರ್ಕಾರವೇ ಇವೆಲ್ಲ ಬೆಳವಣಿಗೆಯನ್ನ ಮಾಡಲಿಕ್ಕೆ ಇವತ್ತು ಆ ಪರಿಸ್ಥಿತಿ ಇಲ್ಲದೆ ಇದ್ದಾಗ ಕೇಂದ್ರ ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕು. ಇವತ್ತು ಯಾವ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇವತ್ತು ಆಗ್ತಾ ಇದೆ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿಯು ಕೂಡ ಆ ರೀತಿಯಲ್ಲಿ ಆಗ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಗ್ರವಾಗಿ ವರದಿ ಆಗಬೇಕು. ನಮ್ಮ ಭಾಗಕ್ಕೆ ಏನೇನು ಈ ಮೂಲಭೂತ ಸೌಕರ್ಯ ಅದಿಯಾಗಿ ಶಿಕ್ಷಣ, ಸಾರಿಗೆ, ಆರೋಗ್ಯ ಮತ್ತು ನೀರಾವರಿ ಯೋಜನೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗಲಿಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗಕ್ಕೆ ಅನುದಾನವನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಪ್ರಯತ್ನ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಒಂದೇ ಒಂದು ವಿಷಯ, ಈ ಉದ್ಯೋಗ ಸೃಷ್ಟಿಯಲ್ಲಿ ನಾನು ಹೇಳ್ತಕ್ಕಂಥದ್ದು, ಯಾಕಂದ್ರೆ ಇವತ್ತು ಏನಾಗ್ಬಿಟ್ಟಿದೆ, ಕೈಗಾರಿಕಾ ಉದ್ಯಮಗಳು ನಮ್ಮ ಭಾಗಕ್ಕೆ ಬರದೇ ಇದ್ರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷರೇ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಉತ್ತೇಜನ ಮತ್ತು ಸಹಕಾರ ಕೂಡ ಕೊಡಬೇಕಾಗ್ತದೆ. ನಾವು ಭಾರತ ರತ್ನ ರತನ್ ಟಾಟಾ ಅವ್ರನ್ನ ಕಳ್ಕೊಂಡ್ವಿ. ಅವ್ರ ಮಾತು ನನಗೆ ಇನ್ನೊಂದು ನೆನಪು ಬರ್ತದೆ, ಐ ಆಮ್ ಅನ್ ಇಂಡಸ್ಟ್ರಿಯಲಿಸ್ಟ್ ನಾಟ್ ಆನ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರು. ನಾನು ಒಬ್ಬ ಕೈಗಾರಿಕಾ ಉದ್ಯಮಿ, ನಾನು ವ್ಯಾಪಾರಸ್ಥ ಅಲ್ಲ ಅಂತ ಹೇಳಿ. ಇವತ್ತು ಸರ್ಕಾರಗಳು ವ್ಯಾಪಾರಸ್ಥರನ್ನ He said, I am a manufacturer, not a businessman. ಅದೇ. ಸೊ ಈಗೇನಾಗ್ತಾ ಇದೆ, ಈ ವ್ಯಾಪಾರಸ್ಥರನ್ನ ಕೈಗಾರಿಕಾ ಉದ್ಯಮಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ವ್ಯಾಪಾರಸ್ಥರನ್ನ ಕೈಗಾರಿಕಾ ಉದ್ಯಮಗಳಿಗೆ ತಂದ್ರೆ ಸಕ್ಸಸ್ ಆಗಕ್ ಸಾಧ್ಯ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ರತನ್ ಟಾಟಾ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಡೋಂಟ್ ಬಿ ಹ್ಯಾಪಿ ಓನ್ಲಿ ಬೈ ಸೀಯಿಂಗ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಾಫಿಟಬಿಲಿಟಿ ಅಂತ. ಎಷ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಅನ್ನ ಈ ವರ್ಷ ನೀ ಹೆಚ್ಚಿಗೆ ಮಾಡಿದಿ, ದೆನ್ ಯು ಶುಡ್ ಸೇ ದಟ್ ಐ ಆಮ್ ಸಕ್ಸಸ್ಫುಲ್ ಇಫ್ ಯು ಆರ್ ಆಡಿಂಗ್ ಎಂಪ್ಲಾಯೀಸ್ ಟು ಯುವರ್ ಆರ್ಗನೈಸೇಷನ್ ಅಂತ. ಈ ಕೆಲಸ ಆಗ್ಬೇಕಾದ್ರೆ
ಇಂಡಸ್ಟ್ರಿಯಲಿಸ್ಟ್ ಅನ್ನನ್ನೇ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡುವ ಮೂಲಕ ನಮ್ಮ ಹಳ್ಳಿಗಾಡುಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಸರ್ಕಾರ ಮುಂದಾಗಬೇಕಂತ ನಾನು ಒತ್ತಾಯ ಮಾಡುತ್ತಾ ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ತಮ್ಗೆ ಧನ್ಯವಾದನ ಸಲ್ಲಿಸಲಿಕ್ಕೆ ಕೋನರೆಡ್ಡಿ ಅವರು ನೆಕ್ಸ್ಟ್ ನೇಮರಾಜ್ ನಾಯ್ಕ್. ಅಧ್ಯಕ್ಷರೇ,